ನೀ ಯಾವ ಕೆಲೆ ಮತ್ತೆ ಹೋಗ್ಯಾನ 2,000 ತಗೊಂಡು ಕಾಲಕ್ಕ ಬಸ್ ಹತ್ತಿ ಗಂಡುಗಳು ನಿಗರ್ ಹಿಡಿದ್ರಿ ಉಪವಾಸ ಬೀಳಾಕತ್ತಾರ. 90 ರೈಸಂಗ್ ಒಗ್ಗಟ್ಟಾಗಿತ್ತು ರೀ. ಅದನ್ನು ಹೊಡೆದವ್ರನ್ನ ರಾಜಕಾರಣಿಗಳು ಕಾಂಗ್ರೆಸ್ನವ್ರದ್ದು ನಾವು ಯಾವುದೂ ಆಗಲಿ ಒಟ್ಟೆ ಉಪಯೋಗ ತಗೊಳ್ಳೋಂಗಿಲ್ಲ. ಹೌದು, ಅವ್ರು ಮಾಡುವಂಥ ಅವ್ರ ಗ್ಯಾರಂಟಿ ತೊಗೊಂಡು ಏನು ಆಡಬೇಕು, ದೇಶ ಹಾಳು ಮಾಡೋರು ಅವರು. ನಮ್ಮ ಮನೆತನ ನಡೆಸ್ಬೇಕಾದ್ರೆ ನಮ್ಗೆ ಹೈರಾಣ. ಒಂದು ದೇಶ ನಡೆಸ್ತಾರಂದ್ರೆ ಈಗ ಮತ್ತು ಅದ್ರ ಬೇರೆ ಅವ್ರಂತಲ್ಲಿ ಏನು ಬಜೆಟ್ ಇಲ್ಲ. ಮತ್ತು ತಾಯಿ ಸತ್ರ ಮತ್ತು ಅವ್ರ ಕೆಲಸ ಅವರೇ ಮಾಡ್ಕೊಂಡ್ರು. ಯಾರು ಯಾವ ಮೇಬೇಲಿ ಸತ್ರ ಒಂದು ಇಡೀ ತಾಲೂಕಾ ಜಿಲ್ಲಾ ಬಂದ್ ಮಾಡ್ತಾರೆ. ಒಂದು ಯಾವ ಪಂಚಾಯತಿಗೂ ಯಾವ ಅಭಿವೃದ್ಧಿನೇ ಕೆಲಸನೇ ಇಲ್ಲ. ಊರು ಕೆಲಸ ಮಾಡಬೇಕು. ಇದೇನು 2,000 ರೂಪಾಯಿ ಕೊಟ್ಟರೆ ಇಂಥವೆಲ್ಲ ಓಟ್ ಹಾಕ್ಬಿಟ್ಟು ಆಸೆ ತೋರಿಸಿ ರಾಜಕೀಯ ಮಾಡಿದ್ರೆ ದೇಶ ಉಳಿದಿಲ್ಲ. ಸದ್ಯ ಮಟ್ಟಿಗೆ ನೋಡ್ರಿಪ್ಪ, ಅವ್ರದ್ದು ಒಳ್ಳೇದೈತೆ. ಸದ್ಯ ಮಟ್ಟಿಗೆ ಒಳ್ಳೇದೈತಿ. ಮುಂದಿನ ದಿನಮಾನದಾಗ ಹೆಂಗೈತೆ ಗೊತ್ತಿಲ್ಲ. ಯಾಕಂದ್ರೆ ಹಿಂದರೋರು ಸಾಮಾಜಿಕವಾಗಿ ಮತ್ತು ವೈಯಕ್ತಿಕವಾಗಿ ಅವರು ಜನರುಗಳು ಭಾಳ ಸ್ಪಂದನೆ ಇತ್ತು. ಆದರೆ ಬಿ ಜೆ ಪಿಯವ್ರು ಹಂಗಿದ್ದಿಲ್ಲ. ಯಾರು ಲಿಂಬಣ್ಣವ್ರು ಇದ್ದಾಗ ಅವರು ಜನರುಗಳು ಸ್ಪಂದನೆ ಮಾಡಿಲ್ಲ. ನಾವೇ ಎಷ್ಟೋ ಸಲ ಅವ್ರ ಕಡೆ ಸಮಸ್ಯೆ ಹೋದಾಗ ಒಟ್ಟೆ ಯಾವ ಸಮಸ್ಯೆಗಳು ಅವರು ಸ್ಪಂದಿಸಲಿಲ್ಲ. ಈಗ ಇವರು ಸ್ಪಂದಿಸ್ತಾರೆ. ಆದರೆ ಮುಂದಿನ ವಿಚಾರಗಳು ಅವ್ರು ಬಿಡ್ತಾರೆ. ನಾವು ಒಂದೆಣ್ಣೆ ಜಾತಿ ಲೆಕ್ಕಾಚಾರ ಮಾಡ್ಕೊಂಡು ನೋಡ್ರಿ ಐತಲ್ರಿ ಮೋದಿಯವ್ರದ್ದು ಬರೀ ಒನ್ ವೇ. ಯಾಕಂದ್ರೆ ನಾವೇಳ್ತೀವಿ ಪ್ರಜಾಪ್ರಭುತ್ವ ಅಂತಂದ್ರೆ ಎಲ್ಲ ಸಮಾಜವಾದಗಳನ್ನ ಎಲ್ಲ ಸಮಾಜದೊಳಗೆ ಒಂದು ಒಟ್ಟೀಕರಣವಾಗಿ ಒಟ್ಟೀಕರಣವಾಗಿರುತ್ತೆ. ಅದು ನೋಡೋದಿಲ್ಲ ಅವರು. ಯಾಕಂದರೆ RSS ಮತ್ತು ಏನು ಹಿಂದುತ್ವ ಅದೊಂದು ಮುಖ್ಯ ಅವ್ರ ಉದ್ದೇಶ. ಎಲ್ಲ ಇಲ್ಲ ನಾ ಹೇಳ್ತೇನೆ ರೀ, ಯಾವ ಜಾತಿಗೂ ಕೊಟ್ಟಿಲ್ಲ. ಕೇವಲ ಪೂರ್ವದೇಶಾಹಿಗಳು ಕೊಟ್ಟರು, ಅವರ ವೈಯಕ್ತಿಕ ವಿಚಾರಗಳು ಕೊಟ್ಟರು, ಬೇರೆ ವಿಚಾರಗಳು ಕೊಟ್ಟಿಲ್ಲ ಅವರು. ಇವ್ರಿಗೆ ನಾವು ಭಿಕ್ಷುಕರಲ್ಲ, ರೈತರು. ನಾವು 2,000 ರೂಪಾಯಿ ಮುಂದೆ ಹಾಕಿ ತೊಗೊಬ್ರಿ. ನಾವು 2,000 ರೂಪಾಯಿ ಏನು ಇವ್ದೇನು ಇವ್ರದನ್ನು ಇದು ಸಮಾಜ ದುಡ್ಡು. ನಾವು ನೀವು ಕೊಟ್ಟ ತೆರಿಗೆ ದುಡ್ಡು ಅನ್ನಲೇ ಕೊಟ್ಟಿದ್ದು. ಆದ್ರೂ ನೀವು ಕೊಟ್ಟಿದ್ದು ಅದಕ್ಕೆ ನಾನು ಅಭಿವೃದ್ಧಿ ಮಾಡೀನಿ. ನಾವು ಕೇಳಿದ್ದೇನು ಸ್ವಾಮಿನಾಥನ್ ವರದಿನ ಜಾರಿ ತೊಗೊಂಬಂದು ಇವತ್ತಿಗೆ ಅವಂಗೆ ನಿಗದಿ ಬೆಲೆ ಅಲ್ರಿ, ಕೃತಕ ಬೆಲೆ ಏನು ಅವತ್ತಿನ ಏನಿರ್ತೈತಿ ಅದ್ರ ಬಗ್ಗೆ ನಿಷ್ಕರ್ಷವಾಗಿ ತೊಗೊಂಬ ಅಂತ ಹೇಳ್ತಾನೆ ರೀ. ಹಿಂಗೆ ನನ್ನ ಅಭಿಪ್ರಾಯ ನೋಡಿರಿ. ಥ್ಯಾಂಕ್ಸ್. ಚಂದ್ರಶೇಖರ್ ಕಪೂರ್, ಕರ್ನಾಟಕ ರಾಜ್ಯ ಸಂಘ ಹಸಿರು ಸೇನೆ ನೋಡ್ರಿ. ಯಾವನೂ ಮಾಡಿದ್ಲು ಇವರು. ಎಚ್ಚೆತ್ತುಕೊಳ್ಬೇಕಂದ್ರೆ ರೈತರಿಗೆ ಇವ್ರಿಗೆ ಪೆಟ್ಟಿಲ್ಲ, ಬೊಟ್ಟೆ ಇಲ್ಲ ಇವ್ರಿಗೆ. ಯಾಕಂದ್ರೆ ಬರಗಾಲ ಬಿದ್ದರೂ ನಾವು ದುಡ್ದಾಗ್ತೀವಿ, ಬರಗಾಲ ಬೀಳ್ಕೊಂಡು ದುಡ್ದಾಗ್ತೀವಿ. ಒಂದೇನು ಸಾಮಾಜಿಕವಾಗಿ ಇವತ್ತಿನ ವ್ಯವಸ್ಥೆ ಪ್ರಕಾರ ಏನು ಹೇಳಿದ್ರೆ, ನೌಕರದಾರಿಗೆ ಪೆಟ್ಟಿದ್ರೆ ಅವ್ರು ಎಚ್ಚತ್ತಾರೆ, ಯಾವುದೋ ಕಾರ್ಮಿಕ ಪೆಟ್ಟಿದ್ರೆ ಎಚ್ಚತ್ತಾರೆ. ಆದರೆ ರೈತರಿಗೆ ಪೆಟ್ಟಿದ್ರೆ ಇವ್ರಿಗೆ ಎಚ್ಚೋದಿಲ್ಲ ಇವ್ರು. ಯಾಕಂದ್ರೆ ಇವ್ರು ಏನು ಬೇಕೈತಿ, ಜುಜ್ಮಿ 4 ಕಾಸು. ಏನಂದ್ರೆ ಜುಜ್ಮಿ 4 ಕಾಸು ಅಂದ್ರೆ ಏನು ರೀ, ಏನೋ ಒಂದು ಪರಿಹಾರ ಅಥವಾ ಏನೋ ಒಂದು ಇನ್ಶೂರೆನ್ಸು ಏನೋ ಬಂದರೆ ಇವ್ರಿಗೆ ದೊಡ್ಡ ಅದೇ ಒಂದು ಗೌರವ. ಯಾಕಂದರೆ ಇವರು ಭಿಕ್ಷುಕಾಗಿ ಬದುಕ್ತಾರೆ, ಪಂಚುಕೋರ್ ಇದ್ದಂಗೆ ಇವರು. ಒಂದು ರೊಟ್ಟಿ ಕೊಡಲಿ, ಒಂದು ಅರ್ಧ ರೂಪಾಯಿ ಕೊಡ್ದೆ, ಒಂದು ರೊಟ್ಟಿ ಕೊಟ್ಬಿಟ್ರೆ ಪಂಚುಕೋರ್ ಹೆಂಗೆ ಭಾಳ ಬರ್ತಾರಲ್ಲ ಹಂಗೆ ಮಾಡ್ದಂಗೆ ರೈತರು ಇವರು. ಪೂರ್ಣ ರೀ, ಈ ದೇಶದಾಗಿರೋದು ಪೂರ್ಣ ರೈತರ ಕಡೆಗೆ ಮಾಡ್ತಾರೆ. ನಾವು ಹಿಂದೆ 80 90 ರೈಸಂಗ್ ಒಗ್ಗಟ್ಟಾಗಿತ್ತು ರೀ. ಅದನ್ನು ಹೊಡೆದವ್ರನ್ನ ರಾಜಕಾರಣಿಗಳು ಪೂರ್ಣ ನಾವು ದೇಶದ ವ್ಯಾಪ್ತಿ ಒಂದು ಆಂದೋಲನ ಮಾಡ್ಬೇಕಂತಿತ್ತು. ಆದ್ರೆ ಏನು ಅದನ್ನು ಹೊಡೆದವ್ರನ್ನ, ಯಾಕಂದ್ರೆ ನಮ್ಮಂಗೆ ನಿಷ್ಠರಾಗಿ ಯಾರು ಇರೋದಿಲ್ಲ ರೀ. ಒಂದೇನು ಕ್ಷಣಿಕ ಬುದ್ಧಿ ರಾಜಕಾರಣಿಗಳು ಇರ್ತಾರೆ. ಯಾಕೆ ಅವತ್ತು ರಾಜಕೀಯ ಬೇಕು ನಾನು ಅನ್ನುವಂಥ ಇರ್ತಾರೋ, ಅದಕ್ಕಾಗಿ ಹೊಡೆದಾರ ಅಂತ ಹೇಳ್ತಾರೆ. ಯೋಜನೆ ಬರ್ತಾನೆ ಪ್ರಧಾನಿ ಮೋದಿನ ರೀ. ನಮ್ಮದು ಗಂಗಾಪುರ ಕಲಗಟ್ಟಿ ತಾಲೂಕು.
ಅವ್ರ ಕೆಲಸಗಳ ಬಗ್ಗೆ, ಅಭಿವೃದ್ಧಿಗಳ ಬಗ್ಗೆ, ಕೆಲಸ ಕಾರ್ಯಗಳ ಬಗ್ಗೆ ಏನು ಹೇಳ್ತೀರಿ? ಕಾಂಗ್ರೆಸ್ನವ್ರದ್ದು ನಾವು ಯಾವುದೋ ಆಗಲಿ ಒಟ್ಟೆ ಉಪಯೋಗ ತಗೊಳ್ಳೋಂಗಿಲ್ಲ. ಹೌದು, ಅವ್ರು ಮಾಡುವಂಥ ಅವ್ರ ಗ್ಯಾರಂಟಿ ತೊಗೊಂಡು ಏನು ಆಡಬೇಕು? ದೇಶ ಹಾಳು ಮಾಡೋರು ಅವರು. ಕಾಂಗ್ರೆಸ್ ಪಕ್ಷಕ್ಕೆ ಎಂದೂ ಹಾಕೋದಲ್ಲ ಓಟ. ಯಾಕಂದು ನಮ್ಮ ಕರ್ನಾಟಕ ಉಳಿಸ್ಬೇಕು, ಉಳಿವಿಗಾಗಿ ದುಡಿಬೇಕು. ಅವ್ರ ಗ್ಯಾರಂಟಿ ತೊಗೊಂಡು ಏನು ಮಾಡಿದ್ರಿ? ಅಲ್ರಿ ತಡ್ರಿ, ಈಗ ಒಂದು ಯಾವ ಪಂಚಾಯತಿಗೂ ಯಾವ ಅಭಿವೃದ್ಧಿನೇ ಕೆಲಸನೇ ಇಲ್ಲ. ಊರು ಕೆಲಸ ಮಾಡಬೇಕು. ಇದೇನು 2,000 ರೂಪಾಯಿ ಕೊಟ್ಟರೆ ಇವು ಇಂಥವೆಲ್ಲ ಓಟ್ ಹಾಕ್ಬಿಟ್ಟು ಆಸೆ ತೋರಿಸಿ ರಾಜಕೀಯ ಮಾಡಿದ್ರೆ ದೇಶ ಉಳಿದಿಲ್ಲ. ಆಮಿಷ ಕೊಡ್ಬಾರ್ದು ಅಂತ ಹೇಳ್ತೀರಿ. ಈಗ ಪ್ರಧಾನಿ ಹಾಂ, ಮೋದಿ ಅವರು 10 ವರ್ಷ ಆಡಳಿತ ಕೊಟ್ಟಿದ್ದಾರೆ. ಅವರೆಲ್ಲ ಅನುಕೂಲ ಮಾಡಿದಾರೆ ರೀ. ಎಲ್ಲರಿಗೆ ರೈತರಿಗೆ ಮಾಡಿದಾರ, ಅಭಿವೃದ್ಧಿ ಕೆಲಸಗಳು ಮಾಡಿದಾರ, ರೋಡ್ ಕೆಲಸ ಮಾಡಿದಾರ, ಎಲ್ಲ ಮಾಡಿದಾರ. ಅವರು BJPಯಿಂದ ಭ್ರಷ್ಟ ರಾಜಕಾರಣಿ ಅಲ್ಲ ಅಂತ ನಮ್ಗೆ ಗೊತ್ತಾಗ್ಯದ. ದಿನಪತ್ರಿಕೆ ಒಳಗೆ ನೋಡ್ತೇವೆ, ಪೇಪರ್ ನೋಡ್ತಾ ಇದ್ದೇವೆ. ಏನು ರೀ, ಅವ್ರು ಮಾಡಿದಂಥ ಅಭಿವೃದ್ಧಿ ಕೆಲಸಗಳನ್ನು ನೋಡ್ತಾ ಇದ್ದೇವೆ. ನಮ್ಮ ಅಭಿಪ್ರಾಯ ಹಿಂಗದ ನೋಡ. ಧಾರವಾಡ ಜಿಲ್ಲೆದಾಗ ಬಿಜೆಪಿ ಜೋಶಿ ಇದ್ದಾರೆ. ಹೌದು, ಜೋಶಿ ಹೌದು. ಅವ್ರದ್ದೆಲ್ಲ ಒಳ್ಳೆ ಕೆಲಸಗಳದಾವ ರೀ. ಗ್ರಾಮಗಳಿಗೆ ಯಾವತ್ತೂ ಅಡ್ಡಾಟದ ಅವ್ರದ್ದು. ಮತ್ತು ಏನ್ರಿಪ್ಪ ಅಂತಂದ್ರೆ ಒಂದು ದೇವಸ್ಥಾನ ಇರಲಿ, ಒಂದು ಯಾವುದೋ ಕಟ್ಟಡ ಇರಲಿ ಹಳ್ಳಿ ಒಳಗೆ, ಎಲ್ಲ ಊರಿಗೂ ಅವರು 5 ಲಕ್ಷ ರೂಪಾಯಿ ದೇವಸ್ಥಾನಕ್ಕೆ ಸಾರ್ಥವಾಗಿ ಕೊಟ್ಕೊತ ಬಂದಿದ್ದಾರೆ. ಈ ಥರ ಅದ ನೋಡ್ರಿ. ನೀ ಯಾವ ಕೆಲೆ ಮತ್ತು ಹೋಗ್ಯಾನೆ 2,000 ತೊಗೊಂಡು ಕಾಲಕ್ಕೆ ಬಸ್ ಹತ್ತಿ ಗಾಂಡುಗಳು ನಿಗರ್ ಹಿಡಿದಿರಿ, ಉಪವಾಸ ಬೀಳಾಕತ್ತಾರ. ಹೌದಿಲ್ರಿ ಸರ, ನಾವು ಇದ್ದಿದ್ದು ಮಾತಾಡೋ ಅವ್ರು ಯಾವ ಮಗನೇನು ಬೆದರಿಕೆಲ್ಲ ನಮಗೆ. ಹೌದಿಲ್ರಿ. ಈಗ ಅಲ್ರಿ ಕೆಲಸ ಬಗ್ಸಿಬಿಟ್ಟು ಇದೆಲ್ಲ ಬಸ್ನಾಗ ಹತ್ತಿ ಅಡ್ಡಾಡಕತ್ಬಿಟ್ರೆ ಏನು ಮಾಡೋದೈತಿ? ಎಲ್ಲರೂ ಅಡ್ಡಾಡೋದಲ್ಲ, ತಿಳುವಳಿಕಿದ್ದಾರೆ ಅಡ್ಡಾಡಂಗಿಲ್ಲ. ಆದ್ರೆ 75% ಮಂದಿ ಏನೈತಲ್ಲ ಇದೇ ಕೆಲಸ. ಹೌದು, ಇಂಥವೆಲ್ಲ ಮಾಡಿದ್ರೆ ನಮ್ಮ ದೇಶ ಉಳಿತೈತಿ. ಯಾವ ಅಭಿವೃದ್ಧಿ ಕೆಲಸನೇ ಇಲ್ಲರಿ. ಏನು ಪಂಚಾಯತಿ ಒಳಗೆ ಏನಿಲ್ಲ, ಎಲ್ಲ ಖಾಲಿ. ಮೆಂಬರ್ಗಳಿಗೆ ಖಾಲಿ, ಏನಿಲ್ಲ. ಅವ್ರನ್ನ ಕೇಳಕ್ಕೆ ಹೋದ್ರೆ ಅವು ಗಪ್ಗಡ್ದು ಕುಂತ್ಬಿಟ್ಟಿದ್ದಾರೆ. ರೈತರಿಗೆ ಮಾಡ್ಬೇಕನ್ನೋದೇನು ರೀ ನೋಡಿರಿ, ರೊಕ್ಕ ಕೊಟ್ಟರೆ ಉಪಯೋಗ ಆಗೋದಿಲ್ಲ. ಹೌದಿಲ್ಲ, ಒಂದು ಮಾರ್ಕೆಟನ್ನು, ಒಂದು ಗೊಬ್ಬರನ್ನ, ಒಂದು ಬೀಜನ್ನು, ಒಂದು ಯಾವುದೋ ಒಂದು ಉಪಯೋಗ ಆಗುವಂಥದ್ದು. ಹೌದಿಲ್ರಿ, ಮಾಡಿದರೆ ಅದು ಒಳ್ಳೇದಾಗ್ತೈತೆ ಅಂತ ನಮ್ಮ ಅಭಿಪ್ರಾಯ ಇದೆ ನೋಡ. ಕನ್ಯಾ ಸಿಗೋದಲ್ಲ ಅಂತಂತಂದ್ರೆ ಈಗ ಏನಾಗಿಬಿಟ್ಟದ ರೀ, ಈಗ ಸಾಲಿ ಕಲಿ ಹುಡುಗರು ಭಾಳ ಅದಾರ. ಅದು ಹುಂಬತನ ನಮ್ಮ ಹಳ್ಳಿ ಜನರದ ಏನೈತೆ ಅಂದ್ರೆ ನೌಕರಿ ಮಾಡೋ ಕೊಡ್ತೇವೆ ಅಂತಾರೆ. ಗೌರ್ಮೆಂಟ್ ನೌಕರಿ ಯಾವ ಇಲ್ಲ, ಎಲ್ಲದ ಆನ್ಲೈನ್ ಮೇಲೆ ಕೆಲಸ ನಡೆದ್ಬಿಡ್ತೀವಿ. ಈಗ ಖಾಸಗಿ ಫ್ಯಾಕ್ಟ್ರಿಗೆ ಹೋಗ್ತಾರೆ, 24 ತಾಸು ಡ್ಯೂಟಿ ತೊಗೋತಾರೆ. ಅವರು 12 ತಾಸು ತೊಗೋತಾರೆ. ಇಂಥ ಹುಡುಗನ ಕೆಲ್ಸಕ್ಕೆ ಕಳಿಸಿದ್ರೆ ಅವ್ರು ಪಗಾರ ಕೊಡ್ತಾರೆ ರೇಟ್. ಹಾಂ, ಈಗ ಏನಾಗಿಬಿಟ್ಟದಾವ ಈಗ. ಮತ್ತೀಗ ಮೋದಿ ಅವರ BJP ಸರ್ಕಾರದಿಂದ ಎಷ್ಟೋ ಸ್ಕೂಲ್ಗಳ, ಹೈಸ್ಕೂಲ್ಗಳ ಎಷ್ಟೋ ಉಪಯೋಗ ಆಗಿದಾವ. ನಮ್ಮ ಅಭಿಪ್ರಾಯ ಈ ಪ್ರಕಾರ ಐತೆ ನೋಡ್ರಿ. ಏನ್ರಿ, ಮುಂದಿನ ಪ್ರಧಾನಿ ಮೋದಿನೇ ಬೇಕು ನಮ್ಗೆ. ಮುಗೋದ್ರಿ ಇಲ್ರಿ, ಸಂತೋಷ್ ಲಾಡೋದು. ಏನು ವರ್ಕ ಆಗಿಲ್ರಿ. ಸುಮ್ಮನೆ 6 ತಿಂಗಳ MLA. ಮತ್ತೀಗ ಇದು ಅಮೌಂಟ ಇಲ್ಲ ಅಂದಾಗ ಅಂದ್ರೆ ಏನು ಮಾಡ್ತಾರೆ ರೀ ಈಗ? ನಾವು BJPನ ಮಾಡೋದು. ನಾವು ಸೆಂಟ್ರಲ್ ಅದನ್ನ ನೋಡ್ಬೇಕಲ್ಲ. ಅಡ್ಡಿ ಇಲ್ರಿ, ನಮ್ಗದು ಸೆಂಟ್ರಲ್ ಅಂದಾಗ ಅಂದ್ರೆ ನಾವು ಮೋದಿನ ನೋಡೋರು. ಅದು ಯಾವುದೋ ಒಂದು ನಾಯಿ ನಿಂದಿರ್ತಿರೋ ನಾವು ಮೋದಿನ ನೋಡೋ. ಅಡ್ಡಿ ಇಲ್ಲ ಸರ್. ಯಾಕಂದ್ರೆ ಈಗ ಒಂದು ನಮ್ಮ ಮನೆತನ ನಡೆಸ್ಬೇಕಾದ್ರೆ ನಮ್ಗೆ ಹೈರಾಣ. ಒಂದು ದೇಶ ನಡೆಸ್ತಾರಂದ್ರೆ ಈಗ ಮತ್ತು ಅದ್ರ ಬೇರೆ ಅವ್ರಂತಲ್ಲಿ ಏನೂ ಬಜೆಟ್ ಇಲ್ಲ. ಮತ್ತು ತಾಯಿ ಸತ್ರ ಮತ್ತು ಅವ್ರ ಕೆಲಸ ಅವರೇ ಮಾಡ್ಕೊಂಡ್ರೆ ಯಾರು ಯಾವ ಮೇಬೇಲಿ ಸತ್ರ ಒಂದು ಇಡೀ ತಾಲೂಕಾ ಜಿಲ್ಲಾ ಬಂದ್ ಮಾಡ್ತಾರೆ. ಮತ್ತು ಅವ್ರ ಅಡ್ಡಿ ಇಲ್ರ ಅದೇನು ಮತ್ತು ಸಂಭಾಳಿಸೋದಂದ್ರೆ ಒಬ್ಬರು ಒಂದು ನಾವೇ 4 ಮಂದಿ ನಾವು ಒಂದೊಂದು ಥರ ಇಲ್ರಿ ಅದೇವ್ರಿ. ನಾವು ಸ್ವಾರ್ಥ ಲೆಕ್ಕಕ್ಕೇನೆ ಅದೇವ್ರಿ. ಮತ್ತು ಅವರು ನಮಗೂ ಇರಲಿ ಮಕ್ಕಳಿಗೂ ಇರಲಿ ಅಂತೇಳಿ ಮತ್ತು ಅವ್ರು ಪಾಪ ಒಂದಿನ ಏನಿಲ್ಲರಿ ಅವ್ರಿಗೆ. ಅವ್ರನ್ನ ಅಡ್ಡಿ ಇಲ್ರಿ. ಏನು ಸರ್, ಅವ್ರು ಮಾತಾಡೋದು ನೋಡಿದ್ರೆ ಅವ್ರು ಅಕ್ಕಿ ಗತಿ ಗೊತ್ತಾಕೈತೆ ರೀ.
ಒಬ್ಬ ಪ್ರಧಾನಿ ಅದು ಅಷ್ಟೇನು ಇದಲ್ರಿ ಆದ್ರೆ ಇನ್ನೂ ಇಂಪ್ರೂವ್ ಆಗ್ಬೇಕು ಸರ್ ಅವರು ಇಂಪ್ರೂವ್ ಆಗ್ತಾರಂದ್ರು ಹಿಂದಿನವ್ರು ಬಿಡೋದಿಲ್ಲ ರೀ ಅವ್ರು ಇವ್ರ ಮೋದಿನ ಏನು ಸೇಮ್ ತೋರಿ ನೀವು ಏನು ಹೇಳೋದನ್ನ ಇಲ್ಲ ನೋಡ್ರಿ ನೀವು ರೈತರಿಗೆ ಯಾರು ಅನುಕೂಲ ಮಾಡ್ಕೊಡ್ತಾರೆ? ಮೋದಿ ಅವರ ಮಾಡಿಕೊಡ್ತಾರೆ ಇವರು ಲಾಭ ಬರಲ್ಲ ಅಂದ್ರೆ ಆಗೋದಲ್ಲ ಯಾವ ಥರ ಅಂತೀರಿ ಲಾಭ? ರೈತರಿಗೆ ಯಾವ ಥರ ಲಾಭ ಅಂತೀರಿ? ನಮಗೆ ಸಬ್ಸಿಡಿ ಒಳಗೆ ಏನು ಬೇಕಾದ್ರೆ ಪೈಪು ಬೋರ್ಗೆಲ್ಲು ಹಿಂಗೆಲ್ಲ ಸಮ್ಮಿಲ್ಲಕ್ಕಾವು ಎಲ್ಲ ಇವರು ಇದು 6-7 ತಿಂಗಳದಾಗ ನಮ್ಮ ರೈತರಿಗೆಲ್ಲ ಸಬ್ಸಿಡಿ ಕ್ಯಾನ್ಸಲ್ ಮಾಡಿ ಸೇಮ್ ಮಾಡಿಬಿಟ್ರು ಇಲ್ಲ ಇವು ಒಂದು ಸಬ್ಸಿಡಿ ಇಲ್ಲ ಮತ್ತು ಪಂಚಾಯತ್ಯಾಗ ಏನೋ ಒಂದು ಸ್ಕೀಮ್ ಇಲ್ಲ ಅವರು ಏನು ಯಾವ ಏನೂ ಇಲ್ಲ ಆ ಪಂಚಾಯತಿ ಅವ್ರ ಪಗಾರಕ್ಕೆ ಬರ್ತೀನಿ ಆಗ್ಯಾರ ಈಗ ಗ್ಯಾರಂಟಿ ಏನು ಎಲ್ಲಿ 3 ಮಂದಿ ನಡಕ್ಕೆ ಒಬ್ಬಗೆ ಬಿಟ್ಟಾನು ಒಬ್ಬಗೆ ಇಲ್ಲ 3 ಮಂದಿ ನಿಮ್ಮ ಮನ್ಯಾಗ ಹೆಣ್ಮಕ್ಳು ಅದಾದ್ರೆ ಒಬ್ಬರಿಗೆ ಬಿಟ್ಟಾರು ಇಬ್ಬರಿಗಿಲ್ಲ ಒಟ್ಟ ಸರಿನೇ ಇಲ್ಲದ ಏನು ಗ್ಯಾರಂಟಿ ಸಿಮನ್ ಸರ್ ಅದ ಉಪಯೋಗ ಅಲ್ರಿ ಅದ ನಮ್ಗೆ ಸೀಟ್ ಈಗ ಅಂಗವಿಕಲ ಅದಾರ ಇವ್ರಿಗೆ ಕುಂದ್ರಾಗ ಜಾಗ ಇಲ್ಲ ಈಗ ಹೆಣ್ಮಕ್ಳು ಕುಂದಿಸ್ತಾರೆ ನಮ್ಮ ಮನೆಯವ್ರು ಅಂದರು ಅವಾಗ ಹೆಣ್ಮಕ್ಳಿಗೆ ಬಿಟ್ಟು ಕೊಡ್ತಿದ್ರ ಈಗ ಯಾರು ಇದ್ದಾಳ ಬಿಡ ಈ ಲೆವೆಲ್ಗೆ ಐತಿ ಅದು ಅದಕ್ಕೆ ಸಹನೆ ಹೆಣ್ಮಕ್ಳು ಮಕ್ಕಳು ಮರಿ ಮುದುಕರು ಅನ್ನೋದನ್ನ ಕಳ್ಕೊಳಕದ ಹಿಂಗೈತೆ ಅದು ಬಾಳೆ ಏನು ಮಾಡಕ್ಕೆ ಉಚಿತವಾಗಿ ಕೊಡಬಾರ್ದು ಸರ್ ಅದನ್ನು ಕೊಡಬಾರ್ದು ರೀ ಬಡವರಿಗೆ ಅನುಕೂಲ ಆಗುತ್ತೆ. ಏನು ಅನುಕೂಲ ಆಗೋದಿಲ್ಲ ಸರ ಯಾಕಂದ್ರೆ ಈಗ ನಮಗೆ ರೈತರಿಗೆ ನಮ್ಗೆ ದುಡಿಯೋಕೆ ಆಳಿಲ್ಲ ಸರ ಅದನ್ನ ಯಾರು ಹೇಳೋರು ಇವ್ರು 2,000 ರೂಪಾಯಿ ತೊಗೊಂಡು ಬಸ್ ಆಧಾರ್ ಕಾರ್ಡ್ ತೊಗೊಂಡು ಅದಕ್ಕೆ ಹೋದ್ರೆ ನಮ್ಗೆ ನಮ್ಮ ಹೊಲಕ್ಕೆ ಕಳೆಯಕ್ಕೆ ಯಾರು ಬರ್ಬೇಕ್ರೆ ಮತ್ತು ನಮ್ಮ ರೈತರು ಸತ್ತೋದಿಲ್ಲ ರೀ ಅದ್ರಾಗ ಒಬ್ಬರು ಆಟೋದವ್ರು ಸತ್ತರು ನಾವು ಸತ್ತೀವಿ ಯಾರ್ಯಾರು ಸತ್ರು ಅನ್ನೋದು ಅದು ಹಿಂದಿಂದ ಗೊತ್ತಾಗಿಬಿಡ್ತೈತ್ರ ಅದ ಮತ್ತು ಈಗ ಬರಗಾಲ ಬೇರೆ ಬಿದ್ದೈತಿ ಈಗ ಸದ್ಯ ಯಾರು ಬರ್ತಾರೆ ಹೇಳ್ರಿ ಅದು ಇಲ್ಲ ಇದಕ್ಕೆ ಹಾಕ್ತೀನಿ ಎಕರೆಗೆ 3,000 ಹಾಕ್ತೇನಂತ ಹೇಳಿದ ಬಾಯಲ್ಲೇ ಹೇಳಿದ ಕೈಲೇ ಏನೂ ಇಲ್ಲ ಇನ್ನಾರು ಇಲ್ಲ ಮಾಡ್ಯಾರೆ ಒಂದು ಆಸೆ